2,93,000 ಇದೆ ಆನ್ ರೋಡು. ಮೈನ್ ಆಗಿ ಸ್ಪೇರ್ಸ್ ಅವೈಲಬಲ್ ಇಲ್ಲ ಗಾಡಿದು. ಇಲ್ಲೂ ಹಾವು. ಸೊ ಅಡ್ವಾಂಟೇಜಸ್ ಬಂದು ಗಾಡಿಗೆ ರೋಡ್ ಬೇಕಾಗಿಲ್ಲ ಬಾಯ್. ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಸುದ್ ಬ್ಲಾಗ್ಸ್ ಕನ್ನಡ. ನಾನಂತೂ ಸೂಪರ್ ಆಗಿ, ನೀವು ಸೂಪರ್ ಆಗಿರ ಅಂತ ಅನ್ಕೊಂತೀನಿ. ನಂಗೆ ಚೆನ್ನಾಗಿರಿ. ಸೊ ಎಲ್ಲರ ಗಾಡಿನೂ ರಿವ್ಯೂ ಮಾಡಾಯ್ತು, ಮತ್ತೆ ಎಕ್ಸ್ಪೀರಿಯನ್ಸ್ ಮಾಡಾಯ್ತು, ಮತ್ತೆ ನನ್ನ ಗಾಡಿ ಏನಾಗಿತ್ತು ಅದು ಇದು ಎಷ್ಟೊಂದು ಕ್ವಶನ್ ಇರುತ್ತೆ ನಿಮ್ಮ ತಲೆಯಲ್ಲಿ. ಸೊ ಇವತ್ತು ಬಂದು ಕಂಪ್ಲೀಟ್ ಡೀಟೇಲ್ ಆಗಿ ಹೇಳ್ತೀನಿ ಬನ್ನಿ ನಮ್ಮ ಗಾಡಿ ಬಗ್ಗೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ KLX. ಸೊ ಬನ್ನಿ ಇವಾಗ ನಮ್ಮ ಗಾಡಿ ಬಗ್ಗೆ ಸ್ವಲ್ಪ ಎಷ್ಟು ಇಂಚು ಏನು ಕತೆ ಒಂದು ಸ್ವಲ್ಪ ಹೇಳ್ಬಿಡ್ತೀನಿ. ಸೊ ಅದೇ ರಿವ್ಯೂ ಥರ ಅನ್ಕೊಳ್ಳಿ, ಬಟ್ ನಿಮಗೆ ಪ್ರಾಪರ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ, ಮತ್ತೆ ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ ಹೇಳ್ತೀನಿ ಈ ಗಾಡಿದು. ಫ್ರಂಟ್ ಬಂದು ವೀಲ್ಸಿಂದ ಸ್ಟಾರ್ಟ್ ಮಾಡೋಣ, ಓಕೆನಾ? 21 ಇಂಚ್ ಸ್ಪೋಕ್ ವೀಲ್ಸ್ ಬರುತ್ತೆ ಫ್ರಂಟು, ಮತ್ತು ಬ್ಯಾಕ್ ಬಂದು 18 ಇಂಚ್ ಸ್ಪೋಕ್ ವೀಲ್ಸ್ ಬರುತ್ತೆ. ಮತ್ತು ಎಕ್ಸಾಸ್ಟು ನೋಡ್ತಾ ಇರ್ಬೋದು ಎಷ್ಟು ಮೇಲಿದೆ ಅಂತ. ವಾಟರ್ ವೇಡಿಂಗ್ ಕೆಪಾಸಿಟಿ ಬಂದು ಇಲ್ಲಿವರೆಗೂ ಇರುತ್ತೆ ಗಾಡಿದು. ಮತ್ತು ಹಿಂದೆ ಬಂದು ಮಾಮೂಲಿ ಮೋನೋಶಾಕ್ ಸಸ್ಪೆನ್ಷನ್ ಬರುತ್ತೆ. ಮತ್ತು ಮುಂದೆ ಬಂದು ನಾರ್ಮಲ್ ಬಾಯ್ಸ್, ಅಪ್ಸೈಡ್ ಡೌನ್ ಅಲ್ಲ ಇದು, ಲೈಕ್ ನಾರ್ಮಲ್ ಸಸ್ಪೆನ್ಷನ್ನು. ನಮಗೆ CKD ಕಂಪೇರ್ ಮಾಡಿಕೊಂಡ್ರೆ CKDಗಿಂತ ಸ್ವಲ್ಪ ಕಮ್ಮಿ ಬರುತ್ತೆ ಇದು ಟ್ರಾವೆಲ್ಲು, ಓಕೆನಾ, ಸಸ್ಪೆನ್ಷನ್ನು. ಅದು ಬಿಟ್ಟರೆ ಇದು ಬಂದು 233cc ಇಂಜಿನ್ ಬರುತ್ತೆ, ಮತ್ತು 19 Nm ಟಾರ್ಕು, 19 Nm ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ದಟ್ಸ್ ವಾಟ್. ಮತ್ತು 6 ಸ್ಪೀಡ್ ಮ್ಯಾನ್ಯುವಲ್ ಗೇರ್ ಬಾಕ್ಸ್ ಇದೆ ಈ ಗಾಡೀಲಿ. ಸೊ ನೋಡ್ತಾ ಇರ್ಬೋದು ಗಾಡಿನ, ನೋಡಿ ಹೆಂಗಿದೆ ಹಾವು. ಇದು ಎಕ್ಸ್ಟ್ರಾ ನಾವು ಮಾಡಿಸಿರೋದು ಇದು. ನೋಡಿ ಇಲ್ಲೂ ಹಾವು. ಸೊ ಗಾಡಿದೊಂದು ಲುಕ್ ಹಾಕೊಂಬಂದ್ಬಿಡಿ. ಟೇಲ್ಟಡಿ ನೋಡ್ತಾ ಇರ್ಬೋದು. ಇದು ಬಂದು ರೇವೆಕ್ಸ್ ಬ್ರ್ಯಾಂಡ್ದು ಟೇಲ್ಟಡಿ. ರೇವೆಕ್ಸ್ ಯಾರ್ದು ಏನು ಅಂತ ಗೊತ್ತಿಲ್ಲ ಅಂದರೆ ಪಕ್ಕದಲ್ಲಿ ಇನ್ಸ್ಟಾಗ್ರಾಮ್ ಐಡಿ ಮೆನ್ಷನ್ ಮಾಡ್ತೀನಿ, ಹೋಗ್ಬಿಟ್ಟು ಚೆಕ್ಔಟ್ ಮಾಡಿ. ಇದ್ರದ್ದು ಮತ್ತು ಇನ್ನೂ ತುಂಬ ಗಾಡಿಗಳದ್ದು ಆಕ್ಸೆಸರೀಸ್ ಸಿಗುತ್ತೆ ಅಲ್ಲಿ. ಮತ್ತು ಇದು ಬಂದು ಬ್ಯಾಗು ಮುಂದೆ ಇದೊಂದು ಎಕ್ಸ್ಟ್ರಾ ವೇಟ್ ಇರೋದು, ಮತ್ತು ಇದೊಂದು ಸಣ್ಣ ಮಿರರ್ಸು, ಸೈಕಲ್ ಮಿರರ್ಸ್ ಇದು ಬಂದು ನೋಡ್ತಾ ಇರ್ಬೋದು. ಕ್ರ್ಯಾಶ್ ಗಾರ್ಡು ಮತ್ತು ಇನ್ನೂ ಏನೇನೋ ಸ್ಪಾನ್ಸರ್ ಮಾಡಿದ್ರು ಬೈಸನ್ ಅವ್ರು. ನಾನೆಲ್ಲ ಬಿಚ್ಚಾಕ್ಬಿಟ್ಟು ನನಗೆ ಎಷ್ಟು ಬೇಕು ಅಷ್ಟು ಮಾಡಿಕೊಂಡು ನಾನು. ಇದು ಬಂದು ಬೈಸನ್ ಅಂತ ಕಂಪ್ನಿ. ಸೊ ಇವ್ರದ್ದು ಇನ್ಸ್ಟಾಗ್ರಾಮ್ ಹಾಕ್ತೀನಿ, ಹೋಗ್ಬಿಟ್ಟು ನೋಡ್ಕೊಬಿಡಿ. ನಿಮ್ಗೆ ಬೇಕಂದರೆ ತರಿಸ್ಕೊಬಿಡಿ ಅಷ್ಟೇ. ಫ್ರಂಟ್ ಬಂದು LED ಲೈಟ್ ಬರುತ್ತೆ, ಬಟ್ ಇದು ಏನಕ್ಕೆ ಸಾಕಾಗಲ್ಲ. ಸ್ವಲ್ಪ IBM ಹಾಕೊಂಡ್ರೆ ಒಂದು ಸ್ವಲ್ಪ ದೂರ ಹೊಡಿಯುತ್ತೆ ಲೈಟು ಅಷ್ಟೇ. ನಾನು ನೋಡಿ ಎಕ್ಸ್ಟ್ರಾ ಫಾಗ್ ಹಾಕ್ಸ್ಕೊಂಡು ಕಾಣಿಸಲ್ಲ, ಇಲ್ಲಿ ಕೆಳಗಡೆ ಇದೆ ನೋಡ್ತಾ ಇರ್ಬೋದು. ಇಲ್ಲೊಂದು ಮತ್ತು ಇಲ್ಲೊಂದು ಫಾಗ್ ಲ್ಯಾಂಪ್ ಇದೆ. ಮತ್ತು ಅದು ಬಿಟ್ಟರೆ ಅಷ್ಟೇ ಗಾಡಿ ಬಗ್ಗೆ ಪ್ರತಿಯೊಂದು ನಿಮಗೆ ತಿಳಿಸೀನಿ, ನೀವೇ ನೋಡಿರ್ತೀರಾ ಗಾಡಿ ಕೆಪಾಸಿಟಿ ಎಲ್ಲ ಯಾವ ಲೆಕ್ಕಾಚಾರ ಅಂತ. ಸೊ ಮೇಯ್ನಾಗಿ ಬಂದು ಫಸ್ಟು ಡಿಸ್ಅಡ್ವಾಂಟೇಜಸ್ ಹೇಳ್ಬಿಡ್ತೀನಿ ಬನ್ನಿ ಗಾಡಿ ಬಗ್ಗೆ. ಮೇಯ್ನಾಗಿ ಸ್ಪೇರ್ಸ್ ಅವೈಲಬಲ್ ಇಲ್ಲ ಗಾಡಿದು, ಓಕೆನಾ? ದಟ್ಸ್ ದ ಫಾಲ್ಟ್ ಅಂದ್ಕೊಳ್ಳಿ. ಮೇಯ್ನಾಗಿ ಇನ್ನೇನು ಹೇಳಿ, ಗಾಡಿ ಇಸ್ಕೊಂಡಿರ್ತೀವಿ, ಇವಾಗ ಸ್ಪೇರ್ಸ್ ಅವೈಲಬಲ್ ಇಲ್ಲ ಅಂದರೆ ವೇಸ್ಟ್ ನಾವು ಗಾಡಿ ಇಸ್ಕೊಂಡು. ಮತ್ತು ಸರ್ವಿಸು ಲೈಕ್ ಓಕೆ ಫಸ್ಟ್ ಸರ್ವಿಸೇ ಬಂದು 4,500 ಆಗುತ್ತೆ, ಸೆಕೆಂಡ್ ಸರ್ವಿಸು ಬಂದು 4,500 ಆಗುತ್ತೆ. ನನ್ನ ಬಂದು 2 ಸರ್ವಿಸ್ ಆಗಿದೆ. ಗಾಡಿ ಬಂದು ಒಂದು 7,000 ಹತ್ತತ್ರ ಓಡಿದೆ, 7,000 ಪ್ಲಸ್ ಓಡಿದೆ ಅಂತಲೇ ಹೇಳ್ಬೋದು. ಸೊ ದಟ್ಸ್ ವಾಟ್ KLX. ಮತ್ತು ಇದು ಬಂದು ಫಸ್ಟ್ ಮೇಕ್ KLX. ಇದು ಬಂದು ಹೊಸದು, ಇವಾಗ ಇಂಡಿಯನ್ ವರ್ಷನ್ ಬಂದಿದೆಯಲ್ಲ ಸೇಮ್ ಗಾಡಿ, ಅದು ಬಂದು 2,93,000 ಇದೆ ಆನ್ ರೋಡು. ಇದು ಬಂದು ನಾನು ಇಸ್ಕೊಂಡಿದ್ದು ಬಂದು 2,53,000ಗೆ. ಸೊ ಎಕ್ಸಾಸ್ಟ್ ಹಾಕ್ಸೋಣ ಅಂತ ಎಕ್ಸಾಸ್ಟ್ ತರ್ಸ್ ಮಾಡಿದ್ದೀನಿ, ಬಟ್ ಇನ್ನೂ ವೈಟ್ ಸ್ಮೋಕ್ ಬರ್ತಾನೆ ಐತೆ ವಾರಂಟಿ ಕ್ಲೈಮ್ ಆದ್ಮೇಲೆ ಗಾಡಿ ತಂದ್ರೂ. ಸೊ ಅಡ್ವಾಂಟೇಜಸ್ ಬಂದು ಗಾಡಿಗೆ ರೋಡ್ ಬೇಕಾಗಿಲ್ಲ ಬಾಯ್ಸ್, ಅದೇ ಅಡ್ವಾಂಟೇಜು. ಇನ್ನೇನು ನನ್ನ ಗಾಡಿ ಬಗ್ಗೆ ಹೇಳಲ್ಲ, ಗಾಡಿ ಹೋಗೋಕ್ಕೆ ರೋಡೇ ಬೇಕು ಅಂತಲೇ ಏನಿಲ್ಲ. ನೀವು ಎಲ್ಲಿ ಬಿಡ್ತೀರಾ ಅದೇ ರೋಡ್ ಮಾಡ್ಕೊಂಡು ಹೋಗ್ತಾ ಇರೋದು ಗಾಡಿ. ದಟ್ಸ್ ವಾಟ್ ಮೇಯ್ನಾಗಿ. ಸೊ ಇನ್ನೇನು ಗಾಡಿ ಬಗ್ಗೆ ತಿಳ್ಕೊಂಡ್ರಿ ಅನಿಸುತ್ತೆ. ನಿಮಗೆ ಸಾಕ ಇನ್ಫಾರ್ಮೇಷನ್ ಇಲ್ಲ, ಏನಾದರೂ ಬೇರೆ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟಲ್ಲಿ DM ಮಾಡಿ, ಇಲ್ಲ ನಾನು DM ಮಾಡಿ, ಇನ್ಸ್ಟಾ ಅಕೌಂಟ್ ಸೈಡಲ್ಲಿ ಹಾಕಿರ್ತೀನಿ. ನಾನು ಓಡ್ತೀನಿ ಗಾಡಿ ಬಗ್ಗೆ ಕಂಪ್ಲೀಟಾಗಿ ಹೇಳಿ. ನಿಮಗೆ ಗಾಡಿ ಬಗ್ಗೆ ಇನ್ನೂ ತಿಳ್ಕೊಬೇಕು ಅಂದರೆ ಒಂದು 100 ವ್ಲಾಗ್ಸ್ ಐತೆ KLXದೆ, ಹೋಗ್ಬಿಟ್ಟು ಎಲ್ಲ ನೋಡ್ಕೊಂಬನ್ನಿ. ಯಾವ ಥರ ಆಫ್ ರೋಡ್ ಮಾಡಿದ್ದೀನಿ, ಹೆಂಗೆ ಉಜ್ಜಾಡಿನ ಗಾಡಿನ, ಯಾವ ಥರ ವೀಲಿ ಪಾಪ್ ಮಾಡ್ಬೋದು, ಪ್ರತಿಯೊಂದು ವ್ಲಾಗ್ಗಳೈತೆ ಬಾಯ್ಸ್. ಹೋಗಿ ನೋಡಿ. ಕಾಂಟೆಂಟ್ ಇಷ್ಟ ಆಗಿದ್ರೆ ಮೇನಾಗಿ ಏನು ಮಾಡಬೇಕು ಗೊತ್ತಲ್ಲ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಸೊ ಮುಂದಿನ ವ್ಲಾಗಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್.